ನಾನು ಆರೋಗ್ಯಕರ ಅಡಿಗೆಯಲ್ಲಿ ಬಿದಿರುಪ್ಪು ಚೂರ್ಣ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಯಾವ ಅಡಿಗೆ ಅಂತ ಯೋಚನೆ ಮಾಡ್ತೀರಾ? ಇದು ಒಂದ್ ರೀತಿ ಮನೆ ಮದ್ದು. ನೋಡಿ, ಹಿಂದಿನ ಕಾಲದ ಜನ ಸಣ್ಣ ಪುಟ್ಟ ಕಾಯಿಲೆ ಬಂತು ಅಂದ್ರೆ ಮನೆಯಲ್ಲೇ ಮದ್ದನ್ನ ಕಂಡು ಹಿಡಿತಾ ಇದ್ರು. ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೇಗಂತೀರಾ? ಈಗ ಉದರ ಬೇನೆ, ನರಗಳ ಒತ್ತಡ, ಹಾಗೆ ಅಜೀರ್ಣ ಇದೆಲ್ಲದಕ್ಕೂ ರಾಮಬಾಣ. ಅದಕ್ಕೆ ನಾನಿವತ್ತು ಆರೋಗ್ಯಕರ ಅಡಿಗೆಯಲ್ಲಿ ಬಿದಿರುಪ್ಪು ಚೂರ್ಣ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಅಡಿಗೆ ಮಾಡ್ತಾ ಮಾಡ್ತಾ ಇನ್ನೂ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಈ ಅಡಿಗೆಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಬಿದಿರುಪ್ಪು, ತಾಲಿಸ್ಪತ್ರೆ, ಮೆಣಸು, ಒಣಶುಂಠಿ, ಹಿಪ್ಪಲಿ, ಚಕ್ಕೆ, ಏಲಕ್ಕಿ, ಕಲ್ಲು ಸಕ್ಕರೆ, ಅಮೃತಬಳ್ಳಿ. ಈಗ ಹೇಗ್ ಮಾಡ್ಬೇಕು ಚೂರ್ಣ ಅಂತ ಹೇಳ್ತೇನೆ ನೋಡಿ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಚಿಕ್ಕದು. ಅದಕ್ಕೆ ಫಸ್ಟು ಬಿದಿರುಪ್ಪು ಹಾಕಬೇಕು. 1 ಸ್ಪೂನ್ ಅಷ್ಟು ಹಾಕಿ. ಹಿಪ್ಪಲಿ, ಇದು ಕೂಡ 1 ಸ್ಪೂನ್ ಅಷ್ಟು. ಹಸಿ ಶುಂಠಿ, ಇದು 1 ಸ್ಪೂನ್. ಈ ಅಮೃತ ಬಳ್ಳಿ ಪೀಸಸ್ ಒಂದು 3 ರಿಂದ 4 ಹಾಕ್ಬೋದು. ತಾಲಿಸ್ಪತ್ರೆ 1 ಸ್ಪೂನ್ ಅಷ್ಟು. ಇದೆಲ್ಲ ಎಲ್ಲಿ ಸಿಗುತ್ತೆ ಸನ ಅಂತ ಕೇಳ್ತಿದ್ದೀರಾ? ಗ್ರಂಥಿಗೆ ಅಂಗಡಿ ಇರುತ್ತಲ್ಲ, ಅಲ್ಲಿ ಸಿಗತ್ತೆ. ಒಂದು 10 ಗ್ರಾಮ್ ಈ ತರ, 1 ತೊಲ ಅಂತ ಹೇಳ್ತಾರೆ ನೋಡಿ, ಆ ಥರದ ಲೆಕ್ಕದಲ್ಲೆಲ್ಲ ನಿಮ್ಗೆ ಸಿಗುತ್ತೆ. ಇನ್ನು ಕೆಲವ್ರ ಮನೆಯಲ್ಲಿ ಈ ಥರ ಚೂರ್ಣ ಮಾಡಿ ಇಟ್ಟಿರ್ತಾರೆ. ಈಗ ನಾನು ಹಾಕಿರೋದು ಮೆಣಸು 1 ಸ್ಪೂನ್ ಅಷ್ಟು. ಹೇಗಂದ್ರೆ ಹಿಪ್ಪಲಿಯಿಂದ ಚೂರ್ಣ ಮಾಡಿರ್ತಾರೆ, ಹಾಗೆ ಜೀರಿಗೆ ಆಮೇಲೆ ಗಸಗಸೆ ಸೇರಿಸ್ಬಿಟ್ಟು ಚೂರ್ಣ ಮಾಡಿರ್ತಾರೆ, ಹಾಗೆ ತಾಲಿಸ್ಪತ್ರೆಯಿಂದ ಕೂಡ ಚೂರ್ಣ ಮಾಡಿರ್ತಾರೆ. ಈ ಥರದ ವೆರೈಟಿ ಆದಂಥ ಚೂರ್ಣ ರೆಡಿ ಮಾಡಿ ಇಟ್ಟಿರ್ತಾರೆ. ಯಾರಿಗಾದ್ರೂ ಸ್ವಲ್ಪ ನೆಗಡಿ ಬಂದರೆ ಅದಕ್ಕೆ 1 ಸ್ಪೂನ್ ಹಾಕ್ಬಿಟ್ಟು ಹಾಲಿಗೆ ಇಲ್ಲಾಂದರೆ ಬಿಸಿ ನೀರಿಗೆ ಕಲಿಸ್ಬಿಟ್ಟು ಕೊಡ್ತಾರೆ. ಸ್ವಲ್ಪ ತಲೆನೋವಿದ್ರೆ ಇಲ್ಲಾಂದರೆ ಮೈಕೈ ಏನಾದರೂ ಹಳೆ ಪೆಟ್ಟುಗಳಿರುತ್ತೆ ನೋಡಿ ಬಿದ್ದಿರೋದು, ಅದೆಲ್ಲ ಥಂಡಿಗಾಲ್ಗೆ ನೋವು ಜಾಸ್ತಿ ಆಗ್ತಾ ಇರುತ್ತೆ. ಈ ಟೈಮ್ನಲ್ಲೂ ಕೂಡ ಈ ಥರದ ಕಷಾಯ, ಈ ಚೂರ್ಣಗಳನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ. ಈಗ ನಾನು ಹಾಕ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು ಚಕ್ಕೆ. ಏಲಕ್ಕಿ ಪುಡಿ 1 ಸ್ಪೂನ್ ಅಷ್ಟು. ಏಲಕ್ಕಿ ಪುಡಿನ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ, ಮೆಣಸು ಹಾಗೆ ಹಸಿ ಶುಂಠಿ ಇರುತ್ತೆ ನೋಡಿ, ಕೆಲವ್ರಿಗೆ ಸ್ವಲ್ಪ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬ್ಯಾಲೆನ್ಸ್ ಆಗಬೇಕು ಅನ್ನೋದಕ್ಕೆ ಈ ಏಲಕ್ಕಿ ಪುಡಿ ಮತ್ತು ಕಲ್ಲು ಸಕ್ಕರೆ ಎರಡೂ ಹಾಕ್ತಾ ಇರೋದು. ನಿಮಗೆ ಗೊತ್ತಲ್ವಾ ಏನಕ್ಕೆ ಹಾಕ್ತಾ ಇರೋದು ಅಂತ? ತಂಪಿನ ಪದಾರ್ಥ ಇದು. ಕಲ್ಲು ಸಕ್ಕರೆ ನೀವು ಈಗಲೂ ಹಾಕೋಬೋದು, ಇಲ್ಲಾಂದರೆ ಹಾಲಿಗೆ ಈ ಚೂರ್ಣನ ಹಾಕಿ ಕಲಸೋ ಟೈಮ್ನಲ್ಲಿ ಕೂಡ ಹಾಕ್ಬೋದು. ಕಲ್ಲು ಸಕ್ಕರೆ ಸಾಮಾನ್ಯ ಅನ್ಕೋಬೇಡಿ, ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಕೆಮ್ಮಿರುತ್ತೆ ನೋಡಿ ಕೆಲವರಿಗೆ, ಆಗ ಎಲ್ಲರೂ ಹೇಳ್ತಾರೆ ಸ್ವಲ್ಪ ಕಲ್ಲು ಸಕ್ಕರೆ ಇಟ್ಕೊಂಡ್ಬಿಡು ಬಾಯಲ್ಲಿ ಅಂತ. ಹಾಗೆಯೇ ಮೆಣಸು ಕೂಡ ಹೌದು, ಸ್ವಲ್ಪ ಮೆಣಸನ್ನ ಸ್ವಲ್ಪ ಕಟ್ ಮಾಡಿ ಬಾಯಲ್ಲೇ ಕೂಡ ಹಾಗೆ ಇಟ್ಕೊಳ್ತಾರೆ, ಅದು ಕೂಡ ಒಳ್ಳೆಯದು. ಲವಂಗ ಕೂಡ ಹೌದು. ಈಗ ಇದನ್ನ ನೀವು ಪೌಡ್ರ್ ಮಾಡ್ಕೋಬೇಕು. ಇದು ಇನ್ನೊಂದು ಸ್ವಲ್ಪ ಪೌಡ್ರ್ ಆಗಬೇಕು. ಘಮ್ಮಂತ ಇದೆ, ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ. ನೋಡಿ, ಈ ಥರ ಪೌಡ್ರ್ ಮಾಡ್ಕೋಬೇಕು. ಯಾಕಂದರೆ ನೀವು ಇದನ್ನ ಚಾಣ್ಸೋಕ್ಕಾಗಲ್ಲ. ಹಸಿ ಶುಂಠಿ ಹಾಕಿರೋದ್ರಿಂದ ಈ ಕಡೆ ಪೇಸ್ಟು ಅನ್ನೋ ಹಾಗಿಲ್ಲ, ಈ ಕಡೆ ಪೌಡ್ರ್ ಅನ್ನೋ ಹಾಗೂ ಇಲ್ಲ, ಆ ಥರ ಆಗಿರುತ್ತೆ. ನೀವು ಹಳೆ ಕಾಲದ ಮನೆಗೆ ಹೋಗಿ ನೋಡಿ, ಅದರಲ್ಲೂ ಅಡುಗೆ ಮನೆಗೆ ಹೋಗಿ ನೋಡಿ, ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಚಿಕ್ಕ ಚಿಕ್ಕ ಡಬ್ಬಿಗಳು ಹೆಚ್ಚಾಗಿರುತ್ತೆ. ಏನಕ್ಕಂದರೆ ಈ ಥರ ಚೂರ್ಣಗಳನ್ನು ರೆಡಿ ಮಾಡಿ ಅದರಲ್ಲಿ ಹಾಕಿರ್ತಾರೆ. ಹಾಗೆಯೇ ಬರೀ ಶುಂಠಿಯಿಂದಾನೇ ಚೂರ್ಣ ಮಾಡ್ತಾರೆ ಗೊತ್ತಾ? ಕೆಮ್ಮಿರುತ್ತೆ ನೋಡಿ, ಅವ್ರಿಗೆ ಹೆಚ್ಚಾಗಿ ಕೊಡ್ತಾರೆ. ನೀವು ಈ ಚೂರ್ಣ ಟೋಟಲ್ ಚೂರ್ಣಗಳನ್ನು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಡಬೇಕು. ಒಂಚೂರು ಗಾಳಿ ಆಡಬಾರ್ದು. ಯಾಕಂದರೆ
ಕೆಲವೊಂದು ಚೂರ್ಣದಲ್ಲಿ ನಾವು ಹಸಿ ಪದಾರ್ಥ ಹಾಕಿರ್ತೇವೆ. ಈಗ ಇದ್ರಲ್ಲಿ ನಾವು ಹಸಿ ಶುಂಠಿ ಹಾಕಿರೋದ್ರಿಂದ ಗಾಳಿ ಓಡಾಡದೇ ಇರುವಂಥ ಡಬ್ಬಿಯಲ್ಲಿ ಹಾಕಿಡಬೇಕು. ಈಗ ಚೂರ್ಣ ರೆಡಿ ಆಯಿತು. ಓಕೆ, ಸನ ಚೂರ್ಣ ಮಾಡೋ ತೋರಿಸಿದ್ಲು, ನಾವು ಮನೇಲಿ ಮಾಡ್ತೀವಿ, ಇದನ್ನ ಹೀಗೆ ತಿಂದ್ಬಿಡೋದು ಅಂತ ತಿಳ್ಕೊಬೇಡಿ. ನಾವು ಇದನ್ನ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಕುಡಿತಾ ಇರೋದು. ಹಾಲು ಕಾಯಿಸ್ಬಿಟ್ಟು ಆರಿಸಿ ತಗೊಂಡಿದ್ದೀನಿ. ಕೆಲವ್ರಿಗೆ ಈ ಥರ ಚೂರ್ಣಗಳನ್ನ ಹಾಲಿನ ಜೊತೆ ಮಿಕ್ಸ್ ಮಾಡಿ ಕುಡಿಯೋಕೆ ಇಷ್ಟ ಇರಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ ಒಂದು ಲೋಟ ಬಿಸಿ ನೀರಿಗೆ ಈ ಚೂರ್ಣ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುಡಿಬೋದು. ಈಗ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಚೂರ್ಣ ಹಾಕ್ತಾ ಇದ್ದೀನಿ. ನಿಮಗೆ ಟೇಸ್ಟಿಗೆ ತಕ್ಕಷ್ಟು ಚೂರ್ಣ ಹಾಕೋಬಹುದು. ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅರ್ಧ ಸ್ಪೂನ್ ಬದಲು 1 ಸ್ಪೂನ್ ಹಾಕ್ಕೊಂಡು ಆರೋಗ್ಯ ಚೆನ್ನಾಗಿರಲ್ಲ, ಅವಾಗ ಕೆಡುತ್ತೆ. ಸೊ ಅದಕ್ಕೆ ಯಾವುದೇ ಪದಾರ್ಥ ಆಗಲಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಬಳಸಬೇಕು. ಹೆಚ್ಚಾದರೆ ಅಜೀರ್ಣ, ಈ ಥರದ್ದೆಲ್ಲ ತೊಂದರೆಗಳು ಜಾಸ್ತಿ ಆಗುತ್ತೆ. ಬಿದಿರುಪ್ಪು ಚೂರ್ಣ ಮಾಡುವ ವಿಧಾನ. ಮಿಕ್ಸಿ ಜಾರ್ನಲ್ಲಿ 1 ಸ್ಪೂನ್ ಬಿದಿರುಪ್ಪು, 1 ಸ್ಪೂನ್ ಹಿಪ್ಪಳಿ, 1 ಸ್ಪೂನ್ ಹಸಿ ಶುಂಠಿ, ಅಮೃತಬಳ್ಳಿ, 1 ಸ್ಪೂನ್ ತಾಲಿಸ್ಪತ್ರೆ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಚಕ್ಕೆ, 1 ಸ್ಪೂನ್ ಏಲಕ್ಕಿ ಪುಡಿ, ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಲನ್ನು ತೆಗೆದುಕೊಂಡು ಆರೋಗ್ಯಕರವಾದ ಬಿದಿರುಪ್ಪು ಚೂರ್ಣವನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಯಲು ಕೊಡಿ.